ಓಕೆ. ಇದೆಲ್ಲ ಆಭರಣಗಳು ಏನೇನೋ ಹಾಕ್ಕೊಂಡಿದ್ದೀರಲ್ಲ ಸರ್, ಏನಕ್ಕೆ ಇದು? ಹಾವಿಡಿ ಅವರು ಸಾಮಾನ್ಯವಾಗಿ ಈ ಥರದ್ದೆಲ್ಲ ಹಾಕೋತಾರಲ್ಲ. ನೀವು ಗುರ್ತಿಸ್ಕೋಬೇಕು ಅಂದರೆ ಡಿಫ್ರೆಂಟ್ ಆಗಿದ್ರೆ ಮಾತ್ರ ಜನ ನಿಮ್ಮನ್ನು ಗುರ್ತಿಸೋದು. ಈಗ ನಾನು ನೀವು ಜೊತೆಲಿ ಹೋಗ್ತಿರ್ತೀವಿ, ಫಾರ್ಮಲ್ ಪ್ಯಾಂಟ್ ಫಾರ್ಮಲ್ ಶರ್ಟ್ ನೀವು ಹಾಕಿದ್ರೆ ನಾನು ವಿಚಿತ್ರ ಡ್ರೆಸ್ ಹಾಕಿದ್ದೀನಿ. ಅಟ್ಲೀಸ್ಟ್ ರೋಡಲ್ಲಿ ಹೋಗ್ತಾ ಜನ ಒಂದು ಲುಕ್ ಕೊಡ್ತಾರೆ. ಯಾವ ನಮ್ಮ ಮಗ ಅವನು ಹತ್ತು ಬೆಳಗ್ಗೆ ತುಂಗ್ರ ಹಾಕಿದ್ದಾನೆ, ಸರ ಹಾಕಿದ್ದಾನೆ, ಟೋಪಿ, ಯಾವ ನಮ್ಮ ಮಗ ಇವನು, ಅಟ್ಲೀಸ್ಟ್ ಹಂಗಾದ್ರೂ ಬರುತ್ತೆ. ನಮ್ಮನ್ನು ನಾವು ಗುರ್ತಿಸ್ಕೊಳ್ಳೋಕ್ಕೆ ಡಿಫ್ರೆಂಟ್ ಆಗಿದ್ರೆ ಮಾತ್ರ ಗುರ್ತಿಸ್ಕೊಳ್ಳೋಕ್ಕಾಗೋದು ಸರ್, ಇಲ್ಲ ನಮ್ಗೆ ಯಾರೂ ಗುರ್ತಿಸಲ್ಲ. ಇವತ್ತು ಅಷ್ಟೇ ಸುಮಾರು ಸ್ಕೂಲ್ಗಳಲ್ಲಿ ನಂದೇ ಫ್ಯಾನ್ಸಿ ಡ್ರೆಸ್ ಹಾಕಿ ಫಸ್ಟ್ ಪ್ಲೇಸ್ ತೊಗೊಂಡ್ರೋ ಮಕ್ಕಳು ಸುಮಾರು ಜನ ಇದ್ದಾರೆ. ಟ್ಯಾಟೂಗಳು ಎಷ್ಟಿದೆ ಸರ್? ಸರ್ ಒಂದು 15-20 ಟ್ಯಾಟೋಸ್ ಇದೆ ಸರ್. ಅದು ಒಂದು ಕ್ರೇಜ್ಗೋಸ್ಕರ ಹಾಕ್ಸ್ತದೆ ಸರ್. ಇವತ್ತೆಲ್ಲ ತುಂಬ ಕಾಸ್ಟ್ಲಿ ಆಗ್ಬಿಡುತ್ತೆ ಟ್ಯಾಟೋ ಹಾಕೋದು. ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ, ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ನೀವು ಬಂದಿದ್ದಕ್ಕೆ ನಿಮಗೆ ನಿಮ್ಮ ವೇಷಭೂಷಣಗಳು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಿಮ್ಮ ವೇಷಭೂಷಣಕ್ಕೆ ನಮ್ಮ ಕಡೆಯಿಂದ ಒಂದು ಉಡುಗೊರೆ ಕೊಡ್ತೀವಿ ಅಂತ ಸುದರ್ಶನ್ ಸಿಲ್ಕ್ಸ್ ಅವರು ಒಂದು ಉಡುಗೊರೆ ಕೊಟ್ಟು ಕಳಿಸಿದ್ದಾರೆ ಸರ್. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆಯಲ್ಲಿದೆ ಸರ್, ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ. ಅವರು ನಿಮಗೆ ಒಂದು ವಿಶೇಷವಾದ ಉಡುಗೊರೆ ಕೊಟ್ಟಿದ್ದಾರೆ. ಸುದರ್ಶನ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅವ್ರಿಗೆ ನಾನು ಅನಂತ ಧನ್ಯವಾದ ಅರ್ಪಿಸ್ತೀನಿ. ಇವತ್ತಿನ ದಿನ ನಿಮ್ಮನ್ನು ನಾನು ನೋಡಿಲ್ಲ, ನನ್ನನ್ನು ನೀವು ನೋಡಿದ್ರೆ ನನಗೆ ಗೊತ್ತಿಲ್ಲ, ಆದರೆ ಇವತ್ತು ಕೀರ್ತಿ ಅಣ್ಣವ್ರ ಕಡೆಯಿಂದ ನಿಮ್ಮಿಂದ ನನಗೊಂದು ಬಹುಮಾನ ಸಿಕ್ಕಿದೆ, ಉಡುಗೊರೆ ಅಂತ ನಾದರೂ ಹೇಳ್ಬೋದು. ಕೀರ್ತಿ ಅಣ್ಣ, ನಿಮಗೂ ಧನ್ಯವಾದಗಳು. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ, ಇದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಒಂದು 200 ಮೀಟರ್ಸ್ ದೂರದಲ್ಲಿದೆ. ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ, ಯಾವುದೇ ರೀತಿ ಸಮಾರಂಭ ಆದರೂ, ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಎಲ್ಲ ರೀತಿಯ ಬಟ್ಟೆಗಳು ಇರುತ್ತೆ ಮತ್ತು ವಿಶೇಷ ರಿಯಾಯಿತಿಗಳು ಕೂಡ ಇರುತ್ತೆ. ಒಂದು ಸತಿ ಭೇಟಿ ಕೊಡಿ, ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್.